ಎಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೋರಿ. ಇದು ಸಮಯದ ಲೆಕ್ಕಗಳು ಭಾಳ ಚಂದ ತಿಳ್ಕೊ. ಪೂರ್ವಾಹ್ನ ಅಪರಾಹ್ನ ಹೆಂಗೆ ಕಳಿಬೇಕು, ವ್ಯತ್ಯಾಸ ಎಷ್ಟು, ಇಂಥ ನಿಮ್ಮ ಸಣ್ಣ ಸಣ್ಣ ಲೆಕ್ಕಗಳು ಕಳೀಲಿಕ್ಕೆ ಬಂದು ಅಂದರೆ ಮುಂದೆ ನಿಮ್ಮ ಸಮಯದ ಲೆಕ್ಕಗಳನ್ನ ಭಾಳ ಸರಳವಾಗಿ ನೀವು ಕಂಡುಹಿಡಿಬೋದು. ತಿಳಿತಲ್ಲ? ಸರಿಯಾಗಿ ತಿಳ್ಕೊಂಡು ಬಿಡ್ರಿ. ಇದನ್ನು ಎರಡು ರೀತಿಯ ಒಳಗೆ ನಾನು ನಿಮಗೆ ಕಲಿಸ್ತೀನಿ. ಭಾಳ ಸರಳ ಮೆಥಡ್ದಾಗ ಕಲಿಸ್ತಿರ್ತಂದು ಲಕ್ಷ್ಯ ಕೊಟ್ಟು ನೋಡ್ರಿ. ಎರಡೆರಡು ರೀತಿ ಒಳಗೆ ಕಲಿಸ್ತದೆ. ಒಂದೊಂದು ಎರಡೆರಡು ರೀತಿ ಬರ್ತಾವೆ, ಒಂದು ಏನೂ ಇಲ್ಲ. ಕರೆಕ್ಟಾಗಿ ಮಾಮೂಲಿ ಕಳೆದಂಗೆ ಕಳೆದು ಬಿಡಬೇಕು. ಮಾಡೋದಾತಂದ್ರೆ ನೋಡ್ರಿ, ವಿಡಿಯೋದ ಕಡೆ ಎಲ್ಲರ ಲಕ್ಷ್ಯ ಕೊಟ್ಟು ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ನನ್ನ ಕಡೆ ನೋಡ್ರಿ. ಸಮಯದ ಲೆಕ್ಕಗಳು ಪೂರ್ವಾಹ್ನ ಇತ್ತು ಅಂದ್ರೆ ಸಜಾತಿ, ಅಪರಾಹ್ನ ಇತ್ತು ಪೂರ್ವಾಹ್ನ ಇತ್ತು ಅಂದ್ರೆ ವಿಜಾತಿ, ಅಪರಾಹ್ನ ಇತ್ತು ಅಂದ್ರೆ ಸಜಾತಿ. ಇಂಥ ಲೆಕ್ಕಗಳು ಬಂದಾಗ ನಾವು ಸಮಯದ ಲೆಕ್ಕಗಳನ್ನು ಕಳೀಲಿಕ್ಕೆ ನಿಮಗೆ ಭಾಳ ಸರಳವಾಗಿ ನಾವು ಒಂದು ವಿಧಾನ ತಿಳಿಸ್ಕೊಂಡು ಲಕ್ಷ್ಯ ಕೊಟ್ಟು ನೋಡ್ರಿ. ಇದು ಮುಂಜಾನೆ 7:30ಕ್ಕೆ ಸಾಲ್ ಚಾಲು ಆತ 10:30ಕ್ಕೆ ಬಿಡುತ್ತದ ಅಂದ್ರೆ ಶಾಲೆಯಾಗಿದ್ದ ಸಮಯ ಎಷ್ಟು ಅಂತಲೂ ಕೇಳ್ಬೋದು. ಅಥವಾ 7:30ರಿಂದ 10:30 ನಡುವಿನ ಸಮಯದ ಅಂತರ ಎಷ್ಟು ಅಂತಲೂ ಕೇಳ್ಬೋದು. ಪ್ರಶ್ನೆಗಳನ್ನು ಎಷ್ಟು ನಮೂನಿ ಕೇಳ್ತಾನ ಅನ್ನೋದು ಅರ್ಥ ಮಾಡ್ಕೋಬೇಕು. ಸರ್ ಒಂದು 7:30 ಹಾಕ್ಯಾರ, 10:30 ಹಾಕಿಬಿಟ್ಟಾರ, ಏನು ಮಾಡಿ ಇದಕ್ಕೆ ಎಷ್ಟು ನಮೂನಿ ಪ್ರಶ್ನೆಗಳನ್ನು ಬರಿಬಹುದು ಅವರು. ರಾಮನು ಮುಂಜಾನೆ ಶಾಲೆಗೆ 7:30ಕ್ಕೆ ಹೋಗಿ 10:30ಕ್ಕೆ ಹಿಂದಿರುಗಿದರೆ ಅವನು ಶಾಲೆಯಲ್ಲಿದ್ದ ಅವಧಿ ಎಷ್ಟು ಅಂತ ಕೇಳ್ತಾನೆ. ಇದೇ ಪ್ರಶ್ನೆಯನ್ನು 7:30ರಿಂದ 10:30 ನಡುವಿನ ಅಂತರ ಎಷ್ಟು ಅಂದ್ರೆ ನೀವು ಕೊನೆಯ ಸಮಯದಲ್ಲಿ ಪ್ರಾರಂಭದ ಸಮಯವನ್ನು ಕಳೆದ್ರೆ ಅಂತರ ಬರ್ತದೆ. ಮತ್ತು 7:30ರಿಂದ 10:30 ನಡುವಿನ ವ್ಯತ್ಯಾಸವೇನು ಅಂದ್ರೆ ದೊಡ್ಡ ಸ್ಥಾನದೊಳಗೆ ಚಿಕ್ಕ ಅಂಕಿಯನ್ನು ಕಳೆದು ಬಿಟ್ಟರೆ ವ್ಯತ್ಯಾಸ ಬರ್ತದೆ. ಎಷ್ಟು ನಮೂನಿ ಪ್ರಶ್ನೆಗಳನ್ನು ಬರೀತಾನೋ ಅನ್ನೋದು ಮೊದಲು ತಿಳ್ಕೋಬೇಕು. ಬರೀ ಸಮಯದ ಲೆಕ್ಕವು ಅಂತಂದ್ರೆ ವಿಚಾರ ಮಾಡ್ಬೇಕಾದ, ಪೂರ್ವಾಹ್ನದನೋ ಏನು ಅಪರಾಹ್ನದನೋ ಅದನ್ನೆಲ್ಲ ನೀವು ವಿಚಾರ ಮಾಡಿ ಗಣಿತಗಳನ್ನು ಕಳಿಬೇಕು. ನಾ ತೋರಿಸ್ತೀನಿ. ಎರಡು ಪೂರ್ವಾಹ್ನ ಅಂದರೆ ಭಾಳ ಸರಳವ. ಈಗ ನೋಡಿ, 10:30 ಇದು ಗಂಟೆ, ಇದು ನಿಮಿಷ, ಇದು ಸರಳ, ಭಾಳ ಸರಳ ಕೊಟ್ಬಿಟ್ಟಿದ್ದೀವಿ. 7:30 ಇದನ್ನ ಈ ಕಡೆ ಕಳೆ, ಯಾಕಂದ್ರೆ 0 ಆಯ್ತು, 10 ಆದ್ರೆ 3. ಆನ್ಸರ್ ಏನು? 3 ಗಂಟೆ. ಏನು ಮುಂದಿನ ದಶಮಾಂಶ ಹಾಕೋ ಅವಶ್ಯಕತೆ ಇಲ್ಲ. 3 ಗಂಟೆ ಎಲ್ಲದ ಉತ್ತರ ನೋಡ್ರಿ. ಉತ್ತರ ಸಂಖ್ಯೆ ಎ. 8:40 ಗಂಟೆಯಿಂದ ಮಧ್ಯಾಹ್ನ 12ರವರೆಗಿನ ಸಮಯ ಎಷ್ಟು ಅಂತ ಕೇಳ್ತಾನೆ. ಇದನ್ನು ಎರಡು ರೀತಿಯ ಒಳಗೆ ತೋರಿಸ್ತಾನೆ. 12ರ ಸಮಯ ಸರಳದ. ಇದು 12ರ ಸಮಯದೊಳಗೆ ನೀವು 8:40 ಕಳೀರಿ. 8:40 ಕಳೆದ್ರಿ ಅಂತಂದ್ರೆ ಏನಾಗ್ತದೆ ನಿಮಗೆ? ನಾ ಹೇಳ್ತದ ಮ್ಯಾಲೆ 0 ಬಂದದ. ಆಮೇಲೆ ಒಂದು ಕೈಗಡ ತಗೋರಿ, 60 ನಿಮಿಷ ಆಯ್ತು. ಇಲ್ಲಿ 60ರ 40 ಕಳೀರಿ, 20 ನಿಮಿಷ ಆಯ್ತು. 12ರ 9 ಕಳೆದ್ರೆ ಎಷ್ಟು? 3. 3 ಗಂಟೆ 20 ನಿಮಿಷ. 3 ಗಂಟೆ 20 ನಿಮಿಷ ಬಂತು. ಇನ್ನೊಂದು ರೀತಿ ಒಳಗೆ ಇದನ್ನ ಕಲಿಸ್ತೇನೆ ನಿಮಗೆ ನಾನು. ನೋಡ್ರಿ, 12 ಗಂಟೆ ಇದ್ದದ್ದನ್ನು 11:60 ಮಾಡ್ಕೋರಿ. 12 ಗಂಟೆ ಅಂದ್ರೂ ಒಂದೇ, 11:60 ಅಂದ್ರೂ ಒಂದೇ. 12 ಗಂಟೆ ಅಂದ್ರೂ ಒಂದೇ, 11:60 ಅಂದ್ರೂ ಒಂದೇ. ಅದ್ರಾಗ 8:40 ಕಳೀರಿ, 8 ಗಂಟೆ 40 ನಿಮಿಷ ಕಳೀರಿ. ಇದನ್ನ ಸಮಯ ಬೇರೆ ಇಡ್ರಿ. ಇದು 20 ನಿಮಿಷ ಆಯ್ತು. ಇದು 11ರಾಗ 8 ಆದರೆ ಎಷ್ಟಾಯ್ತು? 3 ಗಂಟೆ ಆಯ್ತು. ಆದ್ದರಿಂದ ಉತ್ತರ ಬರೋಬರಿ 3 ಗಂಟೆ 20 ನಿಮಿಷ ಅಂತೂ ಬರೀಬಹುದು. ಇದು ಎರಡು ರೀತಿ. ಎರಡನೇ ರೀತಿ 12 11:60 ಮಾಡ್ಕೊಂಡ್ಬಿಡ್ರಿ. ಭಾಳ ಅಂದ್ರೆ ಭಾಳ ಸರಳ. ಪೂರ್ವಾಹ್ನ 11:50ರಿಂದ ಮಧ್ಯಾಹ್ನ 2 ಗಂಟೆಯವರೆಗಿನ ಸಮಯದ ಅಂತರ ವ್ಯತ್ಯಾಸ ಎಷ್ಟು ಅಂತ ಕೇಳಿದಾಗ ನಾವು ಹೆಂಗೆ ಮಾಡಬೇಕು? 2 ಗಂಟೆದಾಗ ಕಳಿಬೇಕಾಗ್ಯದ. ನೀವು ಅದನ್ನು ಹೆಂಗೆ ಕಳಿಬೇಕು ತೋರಿಸ್ತಾನೆ ನಾನು. ಇದನ್ನು ಎರಡು ರೀತಿ ಒಳಗೆ ಮಾಡ್ಬೋದು. ಭಾಳ ಸರಳ ರೀತಿ ಒಳಗೆ ಮಾಡ್ಬೋದು. ರೀತಿ 1, ರೀತಿ 2. ನಿಮಗೆ 2 ರೀತಿ ಗಣಿತಗಳನ್ನು ಕಲಿಸ್ತದ. ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ 11:50 ಅದ. ಈ 11:50 ಪೂರ್ವಾಹ್ನದ. 2 ಗಂಟೆ ಅದ. ಮಧ್ಯಾಹ್ನ 2 ಗಂಟೆ ಅಂದ್ರೆ ಇದ್ರಾಗ 12 ಕೂಡಿಸ್ಕೋರಿ. ಮಧ್ಯಾಹ್ನದಾಗ 12 ಕೂಡ್ಸ್ಕೊಂಡಾಗ ಏನಾಯ್ತು? 14 ಗಂಟೆ ಆಯ್ತು.
ಅದ್ರಾಗ 11 15 ಕಳೀರಿ, ಎಷ್ಟು ಉಳಿತು ನೋಡ್ರಿ. ಒಂದು ಕೈಗಾಡ ತಗೋರಿ, 60 ನಿಮಿಷ ಆಯ್ತು. 60ರೊಳಗೆ 15 ಕಳೆದ್ರೆ 60ರೊಳಗೆ 15 ಕಳೀರಿ, 5 45 ನಿಮಿಷ ಆಯ್ತು. ಇಲ್ಲಿ 45 ಇಟ್ಕೋರಿ. 14ರಾಗ 12 ಆದ್ರೆ ಏನಾಯ್ತು? 2 ಗಂಟೆ 45. ಉತ್ತರ ಎಷ್ಟು ಬಂತಿದ್ದು? 2 ಗಂಟೆ 45 ನಿಮಿಷ ಬಂತು. ಈಗ ನಿಮಗೆ ತಿಳಿದದಂತ ತಿಳ್ಕೊಂಡು ಇನ್ನೊಂದ್ಸಲ ಹೇಳತ್ತ ನೋಡ್ರಿ. ಈ 12ಅನ್ನ ನೀವೇನು ಮಾಡಬೇಕು? ಬಸ್ಸಿನ ವೇಳಾಪಟ್ಟಿಕೆ ಮಾಡ್ಕೋಬೇಕು. ಬಸ್ಸಿನ ವೇಳಾಪಟ್ಟಿಕೆ ಅಂದ್ರೆ ಬಸ್ ಸ್ಟ್ಯಾಂಡ್ದಾಗ ಹಚ್ಚಿರ್ತಾರಲ್ಲ, 2 ಗಂಟೆ ಅಪರಾಹ್ನ ಅಂತ ಹಚ್ಚಿರ, ಇದ್ರಾಗ 12 ಕೂಡಿಸಿರ್ತಾನ ನಾವು. ಅಲ್ಲಿ 14 ಗಂಟೆ ಅಂತ ಬರೆದಿರ್ತಾರೆ ಬಸ್ಸಿನ ವೇಳಾಪಟ್ಟಿಕೆ ಒಳಗೆ. ರೈಲ್ವೆ ವೇಳಾಪಟ್ಟಿಕೆ, ಬಸ್ಸಿನ ವೇಳಾಪಟ್ಟಿಕೆ 14 ಇರ್ತದೆ. ಇದು 2 ಗಂಟೆಯನ್ನು ಬಸ್ಸಿನ ವೇಳಾಪಟ್ಟಿಕೆಯಲ್ಲಿ ಬರೆಯಿರಿ ಅಂದ್ರೆ ಇದ್ರಾಗ 12 ಕೂಡಿಸಿ ಬರೋದು. ಇಂಥ ಪ್ರಶ್ನೆಗಳು ಬೀಳಿಕತ್ತಾವ ಸದ್ಯ ಸನ್ನಿ ಸ್ಕೂಲ್ದಾಗ. ಭಾಳ ಸರಳ, ಲೆಕ್ಕನೆ ಮಾಡೋದಿರಂಗಿಲ್ಲ ಒಟ್ಟರಿ. ಬರೀ ಬಾಯಿದಿಂದ ನೋಡೋದು ಹಾಕೋದು, ಹುಡುಗರು ಫೇಲ್ ಆಗಬಾರ್ದು. ಈಗ ನೋಡ್ರಿ, ಇದನ್ನೇ ಮಧ್ಯಾಹ್ನ 2 ಗಂಟೆ ಸಮಯವನ್ನು ಬಸ್ಸಿನ ವೇಳಾಪಟ್ಟಿಕೆಯಲ್ಲಿ ಬರೀರಿ ಅಂದ್ರೆ 2 ಗಂಟೆದಾಗ 12 ಸಮಯ ಕೂಡಿಸಿದ್ರೆ 14 ಗಂಟೆ. ಅದು ಬಸ್ಸಿನ ವೇಳಾಪಟ್ಟಿಕೆ. ಬಸ್ಸಿನ ವೇಳಾಪಟ್ಟಿಕೆ 14. ಗಡಿಯಾರದ ಸಮಯವನ್ನು ಕಂಡು ಹಿಡೀರಿ. 14ರೊಳಗೆ 12 ಕಳೆದು ಬಿಡ್ರಿ, ಮುಗೀತ. ಇವೇನು ದೊಡ್ಡ ಪ್ರಶ್ನೆ ಅಲ್ಲಿ ಇವು. ನಮ್ಮ ಹುಡುಗ 150 150 ತಗೊಳ್ಳೋದು ಏನು ಮಾಡ್ತಾರೆ? ಇಂಥ ಪ್ರಶ್ನೆಗಳನ್ನ ಹಾಕಿಬಿಟ್ರೆ ಮುಗಿದು ಕೆಲಸ. ಅವಾಗ ಒದ್ದಾಡಿ ಹೋಗ್ತಿದ್ದು ಹುಡುಗರು. ಟಫ್ ಕ್ವಶನ್ ತೆಗೆದು ಏನು ಹುಡುಗರು ಪಾಸ್ ಆಗ್ತಾರೆ, ಮುಂದೆ ಭವಿಷ್ಯ ಭಾಳ ಭಾರಿ ಇರ್ತದೆ ಅವ್ರು. ಈಗ ನೋಡಿ, ಇದನ್ನು ಇನ್ನೊಂದು ರೀತಿ ಒಳಗೆ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಅದ ಅಂದ್ರೆ, ಇಲ್ಲಿ 2 ಸಮಯವ 11:15ರಿಂದ 2 ಗಂಟೆವರೆಗೆ ಏನಾಗ್ತದ, ಇಲ್ಲಿ 12ರ ಸಮಯ ಒಂದು ಬರ್ತದೆ ನಡ್ಬರ್ಕ್. 12 ಆದಿಂದ 2 ಗಂಟೆ ಚಾಲು ಆಗ್ತದೆ ಇಲ್ಲ ನೋಡ್ರಿ. ಇಲ್ಲಿ 12 ಆದಿಂದ 2 ಗಂಟೆ ಸಮಯ ಆಗ್ತದ. ಇದು ಭಾಳ ಇಂಪಾರ್ಟೆಂಟ್. ಇದು ನೋಡ್ರಿ, ಇದು 12 ಆದಿಂದ 1 2 ಆಗ್ತದೆ. ನಾ ಹೇಳೋದು ನೀವು ಅರ್ಥ ಮಾಡ್ಕೊರಿ. ನೀವು 11 15 ಆದಿಂದ ಏನು ಬರ್ತದೆ? ಮುಂದೆ 12 ಬರ್ತದೆ. 12 ಆದಿಂದ ಏನು ಬರ್ತದೆ? 1 ಬರ್ತದೆ. 1 ಆದಿಂದ ಏನು ಬರ್ತದೆ? 2 ಬರ್ತದೆ. ಈ 12ರೊಳಗೆ ನೀವು 11 15 ಕಳೆದು 2 ಕೂಡಿಸಿಬಿಟ್ರೂ ಅಷ್ಟೇ ಒಂದು ಬಿಡ್ತದೆ. ಈ 12ಅನ್ನು ಹೆಂಗೆ ಕಳಿಬೇಕಂದ್ರೆ ನೋಡ್ರಿ, 11:60 ಮಾಡ್ಕೊಂಡು ಬಿಡ್ರಿ. ಅದನ್ನು 12ಅನ್ನು ಏನು ಮಾಡ್ಬೇಕು? 11:60 ಮಾಡ್ಕೋಬೇಕಿದ್ದನ್ನು. 11:60 ಅಂದ್ರೆ ಒಂದೇ, 12 ಅಂದ್ರೂ ಒಂದೇ. ಇದನ್ನ ಇದ್ರಾಗ ಕಳೀರಿ ನೋಡ್ರಿ. 11 15 ಇದ್ರಾಗ ಕಳೆದು ಬಿಡ್ರಿ. ಕಳೆದ್ರೆ ನೋಡ್ರಿ, ಇಲ್ಲಿ ಎಕ್ದಮ್ ಎಷ್ಟು ಸರಳದ ನೋಡ್ರಿ. 45 ನಿಮಿಷ ಆಯ್ತು. ಆಮೇಲೆ 11 0:45 ಆಯ್ತು. 2 ಗಂಟೆ ಇದ್ರಾಗ ಕೂಡಿಸಿಬಿಡ್ರಿ. ನೋಡ್ರಿ ಎಷ್ಟು ನಮೂನೆ ಗಣಿತಗಳು ನಿಮಗೆ ನಾವು ತಿಳಿಸ್ಬೋದು, ಅದನ್ನು ನೀವು ತಿಳ್ಕೊಡ್ರಿ. ಇದು ಭಾಳ ಸರಳ. 2 ಗಂಟೆ 45 ನಿಮಿಷ. 2 ರೀತಿ ಗಣಿತಗಳನ್ನು ತಿಳಿಸ್ತಾನೆ ನಾನು ನಿಮಗೆ. ಇದನ್ನ ಎದರಾಗ ಕಳೆದ್ರಿ? ಬಸ್ಸಿನ ವೇಳಾಪಟ್ಟಿಕೆದಾಗ ಕಳೆದ್ರಿ. ಇದನ್ನ ಎದರಾಗ ಕಳೆದ್ರಿ? ಮಧ್ಯಾಹ್ನ 12 ಸಮಯದಾಗ ಕಳೆದು ಮುಂದಿನ ಸಮಯನ ಕೂಡ್ಸ್ಕೊಂಡು ಬಿಟ್ರೆ ಕಲಾಸ. ಅದು ಪ್ರಯಾಣದ ಅವಧಿನೇ. ಗಡಿಯಾರದ ಸಮಯ 2 ನಮೂನೆ ಕಳಿಬಹುದು. ಒಂದು ಮಧ್ಯಾಂತರ ಸಮಯ. ಈಗ ಮುಂಜಾನೆ 11:15 ಆಗ್ಯದ, ನೀವು 12 ಗಂಟೆ ಅಲ್ಲಿಂದ 2 ಗಂಟೆ ಬರ್ತದ ಇಲ್ಲ? ಅದಂತಲೇ ಆಗ್ತದೆ. ಈ 12ಅನ್ನು ಇನ್ನೊಂದು ರೀತಿ ಒಳಗೆ ಬರ್ಕೋರಿ. 11:60 ಅಂದ್ರೆ ಒಂದೇ, 12 ಅಂದ್ರೆ ಒಂದೇ. ಈ 11:60ರಾಗ 11:15 ಕಡೆ 45 ಮುಂದಿನ ಸಮಯ ಇದರಾಗ ಕೂಡಿಸಿದ್ರೆ ಬಂತೆ ಸಮಯ. ಆಮೇಲೆ ಇಲ್ಲಿ ನೋಡಿ 14 ಇದು ಬಸ್ಸಿನ ವೇಳಾಪಟ್ಟಿಕೆ ಮಾಡ್ಕೊರಿ. 12 ಅದಾದ 14 ಮಾಡ್ಕೊರಿ. 11 15 ಕಳೀರಿ. ಹಿಂಗೆ ಬಂದು ಇದು ಉತ್ತರ ಅಷ್ಟೇ, ಅದು ಉತ್ತರ ಅಷ್ಟೇ. ಒಂದು ಲೆಕ್ಕ ಕೊಟ್ಟ ಮಾಡಿ ನೋಡ್ರಿ. ಹೆಂಗೆ ಮಾಡ್ಬೇಕನ್ನೋದು ಭಾರಿ ಮಜಾ ಅದ ಇದು ಗಣಿತ. ಪೂರ್ವಾಹ್ನ 6:15ರಿಂದ ಮಧ್ಯಾಹ್ನ 12:45 ಮಧ್ಯಾಹ್ನ. ಅಕ್ಷರಗಳು ತಪ್ಪಿರ್ತಾವ, ದಯಮಾಡಿ ತಿದ್ದುಕೋರಿ. ಸರ್ ತಪ್ಪು ಬರ್ದಾರಂತ ತಿಳ್ಕೊಬಾರ್ದು. 6:15ರಿಂದ ಮಧ್ಯಾಹ್ನ 12:45 ಸಮಯದ ವ್ಯತ್ಯಾಸವೆಷ್ಟು? 6:15ರಿಂದ 12 ತನಕ ತಕ್ಕೋರಿ. ಮುಂದಿನ ಸಮಯ ನೀವು ಕೂಡಿಸಿಬಿಡ್ರಿ. ಭಾಳ ಸರಳ ಅದ. ಅದು ಸರಳ ಇಲ್ಲ. 12:45 ಬರ್ತಾರೆ ಮಾಡಿದಾರ. 2 ರೀತಿ ತೋರಿಸ್ತೇನೆ ನಾನು ನಿಮಗೆ. ಕಲಿಬೇಕು 2 ರೀತಿ ಗಣಿತ. ಇದು ಭಾಳ ಇಂಪಾರ್ಟೆಂಟ್ ಗಣಿತವು. ಇದು ಸಮಯದ ಲೆಕ್ಕಗಳು. ಇದು ಬೇಸಿಕ್ ಸಮಯದ ಲೆಕ್ಕ ಅಂತಾರೆ. ಬೇಸಿಕ್ ಅಂದ್ರೆ ನಿಮಗೆ ಸಮಯದ ಲೆಕ್ಕಗಳು ಸರಳ ಕಳೀಲಿಕ್ಕೆ ಬಂದಂದ್ರೆ ಅವಧಿ ಕಂಡು ಹಿಡಿಲಿಕ್ಕೆ ಬರ್ತಾವೆ. ಈಗ 2 ರೀತಿ.
12:45 12:45 ಎಷ್ಟು ಕಳಿಬೇಕಾದ್ರೆ 6:15 ಕಳಿಬೇಕಾದ್ರೆ ಸರಳ 6:15. ಓಕೆ, ಎಷ್ಟು 0 4ರಾಗ 1 ಆದ್ರೆ 3 12ರಾದ್ರೆ 6 ಗಂಟೆ 30 ನಿಮಿಷ 6 ಗಂಟೆ 30 ನಿಮಿಷ. ಇದು ಒಂದನೇ ರೀತಿ. ಇನ್ನು ಎರಡನೇ ರೀತಿ 12ರೊಳಗೆ 6:15 ಕಳೀರಿ. 12 ಹೆಂಗೆ ಹಚ್ಕೋತೀರಿ? ಈಗ 12ರೊಳಗೆ ನೀವು 6:15 ಕಳೀರಿ ಅಂದ್ರೆ 11:60 ಮಾಡ್ಕೊರಿ. ಇದನ್ನು 11:60ರಾಗ 6:15 ಕಳೀರಿ. 6:15 ಕಳೆದ್ರಿ 12ರಾಗ ಕಳಿದು ಅಂದ್ರೆ ಒಂದೇ, 11:60ರಾಗೂ ಕಳಿದು ಒಂದೇ. 5 6 ಆಡೋದ್ರೆ 4 11ರಾಗ 6 ಆದರೆ ಎಷ್ಟು? 5. ಈ ಮುಂದೆ ಈ 12 ಮುಂದೆ 45 ಇದ್ರಾಗ ಕೂಡಿಸಿ ಬಿಡ್ರಿ. ಇದ್ರಾಗ 12 ತಕೊಂಡ್ರೆ 45 ಉಳಿದೋದ, ನೆನ್ಪಿಟ್ಕೋರಿ. 90 ಆತಿದು. ಇದು 5 ಆಯ್ತು. 5 90 ಇಲ್ಲಿ ಹಚ್ಕೋರಿ. ಇದ್ರಾಗ 60 ನಿಮಿಷ ಕಳೆದು ಇದ್ರಾಗ 1 ಗಂಟೆ ಕೂಡಿಸ್ಕೋರಿ. ಎಷ್ಟಾಯ್ತು? 6 ಗಂಟೆ ಆಯ್ತು. ಇದ್ರಾಗ 90 60 ಕಳೀರಿ 30 ನಿಮಿಷ. ಬರೋಬ್ಬರಿ 6 ಗಂಟೆ 30 ನಿಮಿಷ. ನೋಡಿ, ಎರಡು ಒಂದೇ. ಇದು ನಾಳೆ ಯಾವಾಗ ನಿಮ್ಗೆ ಉಪಯೋಗ ಆಗ್ತದಂದ್ರೆ ಮಲ್ಕೊಡ ಸಮಯ, ಎದ್ದ ಸಮಯ, ಟ್ರೈನ್ ಬಿಟ್ಟ ಸಮಯ, ಟ್ರೈನ್ ತಲುಪಿದ ಸಮಯ, ನಿಮ್ಗೆ ಹೆಂಗೆ ಬೇಕಾದಂಗೆ ಈ ಎರಡೂ ರೀತಿಯೊಳಗೆ ಯಾವ್ದು ಬೇಕಾದ ರೀತಿಯನ್ನು ನೀವು ಕಲಿಬಹುದು. ಬೇಕಾದ ರೀತಿ ಒಳಗೆ ಗಣಿತ ಕಲಿಬಹುದು. ಫಸ್ಟ್ ಥಿಯರಿ, ಸೆಕೆಂಡ್ ಥಿಯರಿ. ಕೆಲವೊಂದು ವಿದ್ಯಾರ್ಥಿಗಳು ಹಿಂಗೂ ಕಲಿತಾವ, ಒಂದೊಂದು ಹುಡುಗರು ಮನುಷ್ಯನಾಗಿ ಇಟ್ಟೇ ಮಾಡಿಬಿಡ್ತಾರೆ. ಹೆಂಗೆ ಮಾಡ್ತಾರ ಇನ್ನೊಂದ್ಸಲ ತಿಳಿಸಾಡ್ತಾನೆ. 11 10:30ರಾಗ 7:30 ಕಳೀದಿದ್ದು ಸರ್. ಯಾಕಂದ್ರೆ ಎರಡು ಪೂರ್ವನಿಂದಾಗ ಹಿಂಗೆ ಮಾಡಿ 3 ಗಂಟೆ ಆಯ್ತು. ಇನ್ನು 8:40 ಗಂಟೆಯಿಂದ ಪೂರ್ವಾನ 8:40 ಗಂಟೆಯಿಂದ ರಿಂದ ಅಂದ್ರು ಇಂದ ಮಧ್ಯಾಹ್ನ 12ರವರೆಗಿನ ಸಮಯ. 12ರಾಗ 8:40 ಕಳೀರಿ, ಎರಡು ಒಂದೇ. 12ಅನ್ನು 11:60 ಮಾಡಿ 8:40 ಕಳೆದ್ರು ಅದು ಒಂದೇ. 12ರಾಗ ಕಳಿದು ಒಂದೇ, 11:60ರಾಗ ಕಳಿದು ಒಂದೇ. ಯಾಕಂದ್ರೆ ಕೈಗಡ ಕೊಡೋ ಪರಿಸ್ಥಿತಿನೇ ಬರೋದಿಲ್ಲ. ಇದು ಗಡಿಯಾರದ ಸಮಯವನ್ನು ಲೆಕ್ಕ ಮಾಡುವಾಗ ನಿಮಗೆ ಭಾಳ ಹೆಲ್ಪ್ ಆಗ್ತದೆ. ಈ ಸಮಯದ ಲೆಕ್ಕಗಳು ಮೊದಲಿನಾಗ ಬೇರೆ, ಇಲ್ಲಿಗೆ ಸಾಲ ಪರೀಕ್ಷೆದ ಭಾಳ ಸರಳ ಇದ್ದಾವೆ. ಇಲ್ಲಿ 11:15ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಸಮಯದಿಂದ ಅಂತರ ಎಷ್ಟು ಅಂದ್ರೆ 2 ಗಂಟೆಯನ್ನು ಬಸ್ಸಿನ ವೇಳಾಪಟ್ಟಿಕೆ ಮಾಡ್ಕೊಂಡ್ರೆ 14 ಆಯ್ತು. ಆ 2 ಗಂಟೆದಾಗ 12 ಗಂಟೆ ಕೂಡಿಸಿದ್ರೆ ಬಸ್ಸಿನ ವೇಳಾಪಟ್ಟಿಕೆ ಆಗ್ತದೆ. ಈಗ ಹಿಂಗೆ ಬರೋದ ತಗೊಂಡಿದ್ಕೊಂಡು 2 ಗಂಟೆಯನ್ನು ಬಸ್ಸಿನ ವೇಳಾಪಟ್ಟಿಕೆಯಲ್ಲಿ ಬರೆದಾಗ ಲೆಕ್ಕನೇ ಇಲ್ಲಿಗ ಜನರಲ್ ಮ್ಯಾಥ್ಸ್. 14ರಾಗ 11:15 ಕಳೀರಿ 2:45. ಈಗ 2 ಗಂಟೆ ಅದು. ಈಗ ಅದನ್ನು ಈ 11:15ರಿಂದ 2 ಗಂಟೆಯ ಸಮಯದವರೆಗೆ ನಡಬರ್ಕೊಂಡು 12 ಬರ್ತದಿಲ್ಲ. ಆ 12ಅನ್ನು 11:60 ಹಚ್ಬೋದು. ಅದ್ರಾಗ 11:15 ಕಳೀರಿ 45 ಆಯ್ತು. ಮುಂದಿನ 2 ಗಂಟೆ ಕೂಡಿಸೋದು 2 ಗಂಟೆ 45 ನಿಮಿಷ. ಪೂರ್ವಾನ 6:15ರಿಂದ ಮಧ್ಯಾಹ್ನ 12:40. 12ರಾಗ ನೀವು ಕಳೆದ್ರೆ ಬರೀ ಲಾಸ್ಟಕ್ಕೆ ನೀವು 45 ನಿಮಿಷನಾಗ ಕೂಡಿಸ್ಬೋದು, ಅಥವಾ 12:45 ಡೈರೆಕ್ಟ್ ಕಳಿಬೋದು. 12:45 6:15 ಕಳೀರಿ 30, 6 ಗಂಟೆ 30. ಇನ್ನು 12ರೊಳಗೆ 6:15 ಕಳಿಬೇಕಂದ್ರೆ 12ರೊಳಗೆ 6:15ಕ್ಕೆ 11:60 ಮಾಡ್ಕೊರಿ. 6:15 ಆಯ್ತು. 5:45 ಆಯ್ತು. ಮುಂದಿನ 45 ನಿಮಿಷ ಕೂಡಿಸೋರಿ 6:90 ಆಯ್ತು. 5:90ರೊಳಗೆ 60 ನಿಮಿಷ ಕಳೀರಿ 1 ತಾಸು. ಇದ್ರಾಗ ಕೂಡಿಸ್ರಿ 6 ಗಂಟೆ 30 ನಿಮಿಷ ಆಗ್ತದೆ. ನೋಡಿ ಎಷ್ಟು ನಮೂನಿ ಇರ್ತಾವೆ ಗಣಿತಗಳು. ನಾನು ಉತ್ತಮ ಎರಡೆರಡು ಥಿಯರಿ ಯಾಕೆ ತಿಳಿಸ್ನಂದ್ರೆ ನಾನು ನಿಮ್ಮ ಸಮಯ ಲೆಕ್ಕದಾಗ ಭಾಳ ಪರ್ಫೆಕ್ಟ್ ಆಗಿಬಿಡ್ತೀರಿ. ನಾವು ಇವು ಭಾಳ ಗಣಿತ ಕಲ್ತರೇ ಮುಂದಿನ ಸಮಯದ ಲೆಕ್ಕಗಳು ಬರ್ತಾವೆ. ನೀವು ಥ್ಯಾಂಕ್ ಯು ಬೈ. ಚೆನ್ನಾಗಿ ಬರ್ಕೊರಿ ಫೇರ್ದಾಗ.